ಅಜೇಷ್ಟಾಸು ಕನಿಷ್ಠಾಸ ಸಂಪ್ರದಾಯ ವಾವಿದ್ವಿ ಸೌಭಾಗ್ಯ. ಅಜೇಷ್ಟಾಸು ಅಂದರೆ ಯಾರೂ ದೊಡ್ಡವರಲ್ಲ, ಕನಿಷ್ಠಾಸ ಅಂದರೆ ಯಾರೂ ಸಣ್ಣವರಲ್ಲ. ಸಂಪ್ರದಾಯ ವಾವಿದ್ವಿ ಸೌಭಾಗ್ಯ ಅಂದರೆ ಎಲ್ಲರೂ ಸಹೋದರರು, ಎಲ್ಲರೂ ಏಳಿಗೆಗಾಗಿ ಎಲ್ಲರೂ ಶ್ರಮಿಸಬೇಕು. ಅದನ್ನೇ ಶರಣರು ಸಂತರು ಹೇಳಿದ್ದಾರೆ. ಅದೇ ನಮ್ಮ ಸಂವಿಧಾನದ ಆರ್ಟಿಕಲ್ 15ನಲ್ಲಿ ಸಮಾನತೆ, ಎಲ್ಲರೂ ಸಮಾನ ಅಂತಕ್ಕಂಥದ್ದು. ಆ ಸಮಾನತೆಯನ್ನು ಸಾರಲಿಕ್ಕೆ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಜಗತ್ತಿನಾದ್ಯಂತ ಫೇಮಸ್ ಆಗಿದೆ. ಈಗಾಗಲೇ ಅವರು ಹೇಳಿದರು, ಅದನ್ನು ಯುಎನ್‌ನೂ ಮಾನ್ಯತೆ ತಗೊಂಡದಂತ ತಿಳ್ಕೊಂಡು ಭಾಳ ಸಂತೋಷದ ವಿಷಯ. ಒಂದು ಅತಿ ದೊಡ್ಡ NGO, ಭಾರತದ ಒಂದು ಅತಿ ದೊಡ್ಡ NGO. ಆನಂತರ ಇದನ್ನು ಸತ್ಯದ ದರ್ಶನ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸತ್ಯದ ದರ್ಶನ ಮಾಡಲು ಭಾಳ ದೊಡ್ಡ ಶ್ರಮವನ್ನು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಸಂತೋಷ. ಇವತ್ತಿನ ಈ ವಿಷಯ ಅಂತಂದರೆ 10 ಕೋಟಿ ನಶಾಮುಕ್ತ ಪ್ರತಿಜ್ಞೆಗಳ ಮಹಾಅಭಿಯಾನ. ಅದರ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಸನ್ಮಾನ್ಯ ಬ್ರಹ್ಮಕುಮಾರಿ ನಾಗರತ್ನ ಅಕ್ಕನವರಿಗೆ ವಂದಿಸಿ, ಈಗಾಗಲೇ ಶ್ರೀ ಸಂಗಪ್ಪ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡಿದ್ದಾರೆ, ಅವರಿಗೆ ವಂದಿಸಿ, ಶ್ರೀ DY ಬಸಾಪುರ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಆನಂತರ ಹಾಲವರು, ಆನಂತರ ನಮ್ಮ ಹಿರಿಯರು ಎಲ್ಲರಿಗೂ ವಂದಿಸಿ, ಇಲ್ಲಿದ್ದಂಥ ಎಲ್ಲ ಸಹೋದರ ಸಹೋದರಿಯರಲ್ಲಿ ವಂದನೆಗಳನ್ನು ಸಲ್ಲಿಸಿ ಒಂದು 4 ಮಾತನ್ನು ನಾನು ಹೇಳಬೇಕು. ಈ ಆಗಸ್ಟ್ 1ಕ್ಕೆ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡ್ವಿ. ತಮಗೂ ಅದು ಗೊತ್ತಿರ್ಬೋದು. ಅದು ವ್ಯಸನ ಮುಕ್ತ ದಿನ. ಅದು ರಾಜ್ಯದ ವತಿಯಿಂದ ಮಾಡಿದರು. ಮಹಾಂತ ಜೋಳಿಗೆ ಅಂತ ತಿಳ್ಕೊಂಡು ಈ ಭಾಗದಲ್ಲೆಲ್ಲ ಬಹಳ ಪ್ರಸಿದ್ಧ. ಆ ಮಹಾಂತ ಜೋಳಿಗೆ ಒಳಗೆ ಜೋಳಿಗೆ ಹಿಡಿದು ಅವರೆಲ್ಲ ಅಡ್ಡಾಡಿದರು, ನಿಮ್ಮ ದುಶ್ಚಟಗಳನ್ನು ಇದಕ್ಕೆ ಹಾಕಿ. ಅದರ ಅವರು ಜನ್ಮದ ನಿಮಿತ್ತ ಆ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡ್ರು. ಮತ್ತು ಪ್ರಧಾನಮಂತ್ರಿಯವರು ನಶಾಮುಕ್ತ ಭಾರತ ವಿಕಾಸ ಆಗಬೇಕಾದ್ರೆ ಮೊದಲು ನಶಾಮುಕ್ತ ಆಗಬೇಕು, ಅದಕ್ಕೋಸ್ಕರ ನಶಾಮುಕ್ತ ಭಾರತ ಅದು ಒಂದು ದೊಡ್ಡ ಅಭಿಯಾನ. ಒಂದು 10 ಕೋಟಿ ಇದನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಇದು ಆಗ್ತಾ ಇದೆ. ಹಾಗಾದರೆ ಇದು ನಶೆಯಲ್ಲಿ ಪದಾರ್ಥಗಳಾದಂಥ ತಂಬಾಕು ಇರ್ಬೋದು, ಮದ್ಯಪಾನ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅದರೊಳಗೆ ಮತ್ತೆ ಬೇರೆ ಬೇರೆ ತಂಬಾಕದೊಳಗೆ ಸಿಗರೇಟ್ ಇರ್ಬೋದು, ಅಥವಾ ಮತ್ತಿನ್ನೇನಾದರೂ ತಂಬಾಕನ್ನು ಜಗಿಯೋದಿರ್ಬೋದು. ಈ ತಂಬಾಕು ಅಂತಂದ ಕೂಡಲೇ ಕೆಟ್ಟ ಒಂದು ನೆನಪು, ಒಂದು ಕೆಟ್ಟ ಅನುಭವ ಬರೋದು ಅಂತಂದರೆ, ನಾನು ಹೆಸರು ಹೇಳಲಿಕ್ಕೆ ಇಚ್ಛಿಸೋದಿಲ್ಲ, ಕೆಲವು ಡಾಕ್ಟರ್ಸು ಅದನ್ನು ತಂಬಾಕು ತಿಂದು 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 ಅದು ಓರಲ್ ಕ್ಯಾನ್ಸರ್ ಆಗಿ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಆನಂತರ ಆಪರೇಷನ್ ಆಗಿ ಅದು ಶ್ರೀಮಂತರೇ ಮಾಡಿಸ್ಬೇಕು. ಆಪರೇಷನ್ 20-25 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಆಪರೇಷನ್ ಮಾಡಿಸಿ ಆಮೇಲೆ ಮಿದು ಪದಾರ್ಥಗಳನ್ನು ಅಷ್ಟೇ ತಿಂತಕ್ಕಂಥ ಒಂದು ಸಂದರ್ಭ ದೊಡ್ಡವರಿಗೆ ಬಂದಿದೆ. ಇದು ದುರಂತ. ಆನಂತರ ಮದ್ಯಪಾನ ಅಂತೂ ಅದು ಜನರ ದೇಹವನ್ನು ಅಷ್ಟೇ ನಾಶ ಮಾಡೋದಿಲ್ಲ, ಅವರ ಆತ್ಮವನ್ನು ನಾಶ ಮಾಡ್ತದೆ. ಮದ್ಯಪಾನ ಜನರು ಯಾಕೆ ಮಾಡ್ತಾರೆ, ಅಥವಾ ಡ್ರಗ್ಸ್ಗಳನ್ನು ಯಾಕೆ ತಗೋತಾರೆ ಅಂತಂದ್ರೆ ಇದರಿಂದ ಒಂದು ದೊಡ್ಡ ಮಾರ್ಗ ಇದೆ. ಇದರ ಟಾರ್ಗೆಟ್ ಯಾರು, ಒಂದು ವಲ್ನರೇಬಲ್ ಗ್ರೂಪ್ ಯಾರು ಅಂತಂದರೆ 14ರಿಂದ 22 ವಯಸ್ಸಿನೊಳಗೆ ಇರ್ತಾರಲ್ಲ, ಅವ್ರನ್ನ ಗ್ರೂಪ್ ಮಾಡ್ಕೊತಾರೆ ಆ ಡ್ರಗ್ ಮಾಫಿಯಾದವರು. ಮೊದಲು ಏನು ಮಾಡ್ತಾರೆ, ಆ ಡ್ರಗ್ ಮಾಫಿಯಾದವರು ಆ ಹುಡುಗನಿಗೆ ಏನು ಮಾಡ್ತಾರೆ, ಮುಕ್ತವಾಗಿ ಅದನ್ನು ಕೊಟ್ಟು ಬಿಡ್ತಾರೆ. ಫ್ರೀಯಾಗಿ ಕೊಟ್ಟು ಕೂಡಲೇ ಅವನಿಗೇನೋ ಅದು ಮಜಾ ಅನಿಸ್ತದೆ, ಎಲ್ಲೋ ತೇಲಾಡಿದಂಗೆ ಆಗ್ತದೆ. ಆಮೇಲೆ ಮತ್ತೆ ಹೋಗ್ತಾನೆ ಅವ್ರ ಕಡೆ. ಮತ್ತೆ ಹೋದಾಗ ಮತ್ತೆ ಅವ ಕೊಡುದಿಲ್ಲ ಅಂತ, ಇದು ಕಾಸ್ಟ್ಲಿ ಭಾಳ ಅದ, ದುಡ್ಡು ಬೇಕು ಅಂತ.
ದುಡ್ಡು ಬೇಕಂತಂದ ಕೂಡಲೇ ಅವ ತಾಯಿ ತಂದೆ ಹತ್ರ ಏನೋ ಸುಳ್ಳು ಹೇಳ್ತಾನೆ, ಸುಳ್ಳು ಹೇಳಿ ದುಡ್ಡು ತೊಗೊಂಡು ಬಂದು ಕೊಡ್ತಾನೆ. ಆ ಸುಳ್ಳು ಹೇಳೋಕೆ ಕಂಟಿನ್ಯೂ ಆಗ್ತದೆ. ತಾಯಿ ತಂದೆ ಕೊಡೋದಿಲ್ಲ ಅಂತ ಗೊತ್ತಾದ ಕೂಡಲೇ ಏನು ಮಾಡ್ತಾನೆ, ಕಳ್ಳತನ ಮಾಡಕ್ಕೆ ಶುರು ಮಾಡ್ತಾನೆ. ಯಾರು ತಾಯಿ ತಂದಿದ್ರು. ಅದರಿಂದ ಒಂದು ದುಶ್ಚಟ ಇನ್ನೊಂದು ದುಶ್ಚಟಕ್ಕೆ ಹಾದಿ ಮಾಡ್ಕೊಂತ ಹೋಗ್ತದೆ. ಅವನ ವ್ಯಕ್ತಿತ್ವವನ್ನೇ ಹಾಳು ಮಾಡ್ಕೊಂತ ಅವನ ನಾಶ ಮಾಡ್ಕೊಂತ ಹೋಗ್ತದೆ. ಆನಂತರ ಈ ಒಂದು ವಲ್ನರೇಬಲ್ ಗ್ರೂಪ್ ಏನೈತಿ, ಈ ಟಾರ್ಗೆಟ್ ಏನು ಮಾಡಿರ್ತಾರ, ಅದು ಒಂದು ದೊಡ್ಡ ರ್ಯಾಕೆಟ್ ಆಗಿ ದೊಡ್ಡ ನಗರಗಳಲ್ಲಿ, ಬಾಗಲಕೋಟೆಗೂ ಇದ್ದಿರಬೇಕು, ದೊಡ್ಡ ನಗರಗಳಲ್ಲಿ ನೀವು ಅವಾಗ ಟಿವಿ ಒಳಗೆ ಪೇಪರ್ನೊಳಗೆ ನೋಡ್ತಿರ್ತೀರಿ. ಅವಂತಿ ಬ್ಯಾನ್ ಅದಾವ, ಓಪಿಯಂ ಇರ್ಬೋದು, ಗಾಂಜಾ ಇದ್ದಿರ್ಬೋದು, ಅವೆಲ್ಲ ಬ್ಯಾನ್ ಅದಾವ. ಆದರೆ ತಂಬಾಕಿನ ಎಲ್ಲ ಫಾರ್ಮ್ ಬ್ಯಾನ್ ಇಲ್ಲ. ಸಿಗರೇಟಿನ ಮೇಲೆ ಇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ತಿಳ್ಕೊಂಡು ಬರೆದಿರ್ತಾರೆ. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರೆದಿರ್ತಾರೆ ಅಷ್ಟೇ. ಆದರೆ ಅದನ್ನ ಬ್ಯಾನ್ ಮಾಡಂಗಿಲ್ಲ. ಇದು ನೋಡ್ರಿ, ಹೌದು. ತಂಬಾಕಿನ ಹೊಲದೊಳಗೆ ಹೋಗುದಿಲ್ಲ ಅಂತ ಹೇಳ್ತಾರೆ. ಅದರ ಮನುಷ್ಯ ತಿಂತಾರೆ. ಕೋವಿಡ್ ಟೈಮ್ನೊಳಗೆ ತಮಗೆ ಅನುಭವ ಆಗೈತಿ. ಬಹುತೇಕ ಅಂಥ ಪರಿಸ್ಥಿತಿ ಹಿಂದೂ ಬರಲಿಲ್ಲ, ಮುಂದೆ ಬರಲಿಕ್ಕಿಲ್ಲ. ಎಲ್ಲನೂ ಬಂದಾವು, ಎಲ್ಲ ಅಂಗಡಿಗಳು ಬಂದಾವು, ಟ್ರೇನ್ ಬಂದಾವು, ವಿಮಾನ ಬಂದಾವು, ಎಲ್ಲನೂ ಬಂದಾವು. ಆ ಸಂದರ್ಭದೊಳಗೆ ಸರ್ಕಾರಕ್ಕೆ ಅನಿಸ್ತು, ಮತ್ತು ನಮಗೆ ರೊಕ್ಕಲಿಂದ ಬರುವುದು. ಅದಕ್ಕೇನು ಮಾಡಿದ್ರು, 1-2 ತಾಸು ಕಿರಾಣಿ ಅಂಗಡಿ ಹೆಂಗೆ ಚಾಲು ಮಾಡ್ತಿದ್ರಲ್ಲ, ಹಂಗೆ ಬಾರ್ಗಳನ್ನ, ಈ ಮದ್ಯದ ಅಂಗಡಿಗಳನ್ನ ಚಾಲು ಮಾಡಕ್ಕೆ ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೊಟ್ಟ ಕೂಡಲೇ ಪೇಪರ್ನಾಗ ಬಂತು, ಅಲ್ಲಿ ಹೆಣ್ಮಕ್ಳ ಪಾಳೆ ಹಚ್ಕೊಂಡು ನಿಂತಾರೆ ಭಾಳ ಮಂದಿ ಬೆಂಗಳೂರಿನೊಳಗೆ. ಹೌದನ್ನ ನಮ್ಮ ಬಾಗಲಕೋಟೆ ಮಂದಿಗೆ ಆಶ್ಚರ್ಯ ಆಯ್ತು, ಏನು ಹೆಣ್ಮಕ್ಳು ಹಿಂಗೆ ಪಾಳೆ ಹಚ್ಕೊಂಡು ನಿಂತು ಮದ್ಯದ ಅಂಗಡಿ ಮುಂದೆ ತಿಳ್ಕೊಂಡು, ಅಲ್ಲದೆಲ್ಲ ಕಾಮನ್ ಅವ್ರಿಗೆ. ಆನಂತರ ಒಂದು ಕಾರ್ಟೂನ್ ಬಂದಿತ್ತು ಪೇಪರ್ನೊಳಗೆ, ನೋಡಿರ್ಬೋದು ತಾವು ಭಾಳ. ಆ ಕಾರ್ಟೂನ್ ಏನಂತಂದ್ರೆ, ಒಬ್ಬ ವ್ಯಕ್ತಿ ಕುಡಿದು ಬಿದ್ದಿದ್ದ, ಇನ್ನೊಬ್ಬ ವ್ಯಕ್ತಿ ಅವನಂತೆ ನಿಂತಿದ್ದ. ನೀವು ಕುಡಿದು ಬಿದ್ದರೂ ಚಿಂತಿಲ್ಲ, ಸರ್ಕಾರಿ ಅಂತ ಹಿಡಿದಪ್ಪ ಅಂತೇಳಿ. ಸೊ ಅಂದ್ರೆ ಏನಿದು, ನಾವು ಸರ್ಕಾರಿ ಅಂತ ಹಿಡಿಬೇಕಾತಂದ್ರೆ ಪ್ರಜೆಗಳನ್ನು ತೆಳಗೆ ಬಿಡಿಸಿ ಅಂತ ಹಿಡಿಬೇಕ. ಇಂಥ ಒಂದು ಟ್ಯಾಕ್ಸ್ ನಮಗೆ ಬೇಕಾ? ಆನಂತರ ಇನ್ನೊಂದು, ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ. ನಾನು ಅಮೇರಿಕಾಗೆ 3 ಸಲ ಹೋಗಿನಿ. ಅಲ್ಲಿ ಹೋಗೋ ಮುಂದೆ ಒಂದ್ಸಲ ಪ್ಯಾರಿಸ್ ಮೇಲೆ ಹೋದೆ. ಅಲ್ಲಿ ಪ್ಯಾರಿಸ್ ಒಳಗೆ ಲೇ ಆಫ್ ಅಂತ ತಿಳ್ಕೊಂಡು 4 ತಾಸು ಟೈಮ್ ಇತ್ತಲ್ಲಿ. 4 ತಾಸು ಟೈಮ್ನೊಳಗೆ ರೆಸ್ಟ್ ರೂಮಿಗೆ ಹೋದ್ರಾತು ಅಂತ ನಾವು ಹೊಂಟಿದ್ದೆ. ಅಲ್ಲಿ ಒಂದು ಗಾಜಿಂದು ಒಂದು ಚೇಂಬರ್ ಮಾಡಿದ್ರು, ಸುತ್ತೇ ಗಾಜು. ಅದ್ರ ಮೇಲೆ ಏನು ಮಾಡಿಬಿಟ್ಟಿದ್ರು, ಸ್ಮೋಕರ್ಸ್ ಝೋನ್ ಅಂತ ತಿಳ್ಕೊಂಡು ಬರೆದಿದ್ರು. ನಮ್ಮಲ್ಲಿ ಸಾಮಾನ್ಯವಾಗಿ ಏನಿರ್ತದೆ, ಪಬ್ಲಿಕ್ ಪ್ಲೇಸ್ನೊಳಗೆ ಸ್ಮೋಕಿಂಗ್ ಪ್ರೈವೇಟೆಡ್ ಅಂತ ಇರ್ತದೆ. ಅಲ್ಲಿ ಸ್ಮೋಕರ್ಸ್ ಝೋನ್ ಅಂತ ಮಾಡಿದ್ರೆ ಅದು ಏರ್ ಕಂಡೀಷನ್ ಇರ್ತದೆ, ಕಂಪ್ಲೀಟ್ ಏರ್ಪೋರ್ಟು. ಅದಕ್ಕೆ ಅದು ಹೊರಗೆ ಹೋಗಬಾರ್ದು, ಮತ್ತು ಬಾಕಿದವ್ರಿಗೆ ಅದರಿಂದ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಸ್ಮೋಕ್ ಮಾಡೋರು ಅಲ್ಲಿ ಒಳಗೆ ಹೋಗಿ ಸ್ಮೋಕ್ ಮಾಡಿ ಬರಬೇಕು. ಅದು ಹೋಗಿ ಹೊರಗೆ ಬರಲಾರ್ದಂಗೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಅದು ಮತ್ತೊಂದು ಕಡೆಯಿಂದ ಹೋಗ್ಬೇಕಂತ ತಿಳ್ಕೊಂಡು ಅದನ್ನು ಮಾಡಿ ವ್ಯವಸ್ಥೆ ಮಾಡಿದ್ರು. ಆಮೇಲೆ ನಾನು ಒಬ್ಬದಲ್ಲಿ ಹೇಳಿದೆ, ಯಾಕೆ ಹಿಂಗೆ ಸ್ಮೋಕರ್ಸ್ ಝೋನ್ ಮಾಡಿದ್ರೆ ಪ್ರೈವೇಟ್ ಮಾಡಿದರೆ ಆಗೋದಿಲ್ಲ ಏನೋ ಅದನ್ನು ತಗೊಂಡು. ಅವಾಗ ಅವ ಹೇಳಿದ, ನೋ ಸರ್, ಇಟ್ ಕೆನಾಟ್ ಬಿ ಪ್ರೈವೇಟೆಡ್, ದರ್ ಇಸ್ ಅ ಬಿಗ್ ಲಾಬಿ ಆಫ್ ಸಿಗರೇಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ. ಈ ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಒಂದು ದೊಡ್ಡ ಲಾಬಿನೇ ಐತಿ ಅಂತ. ಅದು ಇದು ಡೆವಲಪ್ಡ್ ನೇಷನ್ ಪರಿಸ್ಥಿತಿ. ಅದಕ್ಕೋಸ್ಕರ ಈ ಒಂದು ಅಭಿಯಾನದೊಳಗೆ ಸರ್ಕಾರ ಹಿಡಿದುಕೊಂಡು ಎಲ್ಲರೂ ಇದನ್ನ ವ್ಯಸನ ಮುಕ್ತ ಅಥವಾ ನಶಾ ಮುಕ್ತ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಇದನ್ನ ಎಲ್ಲ ಶಾಲೆಗೆ ಹೋಗಿ ಅಲ್ಲಿ ಟಾರ್ಗೆಟ್ ಗ್ರೂಪ್ ಅಂತ ಹೇಳಿದ್ದಲ್ಲ, 14ರಿಂದ 22. ಸಾಮಾನ್ಯವಾಗಿ ಮುಂದೆ ಅವರಿಗೆ ವ್ಯಸನಗಳು ಬರುವುದಿಲ್ಲ. 25-26 ಆದ್ಮೇಲೆ ವ್ಯಸನಗಳು ಬರೋದಿಲ್ಲ. ಅವಾಗ ಅದು ವಲ್ನರೇಬಲ್, ಅವ್ರಿಗೇನು ಗೊತ್ತಿರಂಗಿಲ್ಲ. ಡೋಲಿಯನ್ ಕೆಪಾಸಿಟಿ ಅಂತ ಹೇಳ್ತೀವಿ ನಾವು, ಅರ್ಥ ಆಗಂಗಿಲ್ಲ ಅವ್ರಿಗೆ. ಅರ್ಥ ಆಗಂಗಿಲ್ಲ ಅಂತ ದುರ್ಬಳಕೆ ಆಗ್ತಕ್ಕಂಥದ್ದು, ಸಂಗತಿ ದೋಷ ಆಗ್ತಕ್ಕಂಥದ್ದು.
ಆದ್ದರಿಂದ ಆ ಮಕ್ಕಳನ್ನ ನೀವೆಲ್ಲರೂ ಇಲ್ಲಿ ಬಂದವರು ಅಜ್ಜಿಯರಿದ್ದಿರ್ಬೋದು, ತಂದೆಗಳಿದ್ದಿರ್ಬೋದು, 14ರಿಂದ 22 ವರ್ಷದ ಮಕ್ಕಳನ್ನ ನಾವು ಕಾಯ್ತಕ್ಕಂಥ ಜವಾಬ್ದಾರಿ ಭಾಳ. ಅವರು ವ್ಯಸನ ಬರೀ ಶಿಕ್ಷಕರಂತೆ ಅಷ್ಟೇ ಅಲ್ಲ, ಬ್ರಹ್ಮಕುಮಾರಿಗಳಷ್ಟೇ ಅಂತ ಎಲ್ಲರೂ, ಎಲ್ಲ ಪಾಲಕರು ಅವ್ರನ್ನ ಕಾಯಬೇಕು. ಈಗ ನಾವು ಹೇಳ್ತೀವಿ ನಮ್ಮದು 140 ಕೋಟಿ ಪಾಪ್ಯುಲೇಷನ್ ಅದೇ. 140 ಕೋಟಿ ಪಾಪ್ಯುಲೇಷನ್ ಅಂತಂದ್ರೆ ನಮ್ಮದು ಮ್ಯಾನ್ ಪವರ್ ಭಾಳ ಆಯ್ತು ಅಂತ ತಿಳ್ಕೊಂಡು. ಮ್ಯಾನ್ ಪವರ್ ಬೇರೆ, ಹ್ಯೂಮನ್ ರಿಸೋರ್ಸ್ ಬೇರೆ, ಪಾಪ್ಯುಲೇಷನ್ ಬೇರೆ. ಪಾಪ್ಯುಲೇಷನ್ ಮ್ಯಾನ್ ಪವರ್ ಆಗಬೇಕಾದ್ರೆ ಏನಾಗಬೇಕು? ಪಾಪ್ಯುಲೇಷನ್ ಮ್ಯಾನ್ ಪವರ್ ಆಗಬೇಕಾದ್ರೆ ಸದೃಢ ಇರಬೇಕು. ಅವ್ರಿಗೆ ಏನಾದರೂ ಒಂದು ಕೌಶಲ್ಯ ಇರಬೇಕು, ಕೆಲಸ ಮಾಡೋ ಶಕ್ತಿ ಇರಬೇಕು. ಏನಾದರೂ ಅವರು ರಿಸೋರ್ಸ್ಫುಲ್ ಪರ್ಸನ್ ಆಗಬೇಕಾದ್ರೆ ಏನಾದರೂ ನಾಲೆಜ್ ಇರಬೇಕು. ಏನೂ ನಾಲೆಜ್ ಇಲ್ಲ, ವ್ಯಸನ ಮುಕ್ತರಾದರೆ ಅದು 140 ಕೋಟಿ ಮ್ಯಾನ್ ಪವರ್ ಆಗೋದನ್ನೇ ಇಲ್ಲ. ಸೊ ಮೋದಿಜಿಯವರ ಕನಸು ನನಸಾಗಬೇಕಾದ್ರೆ, ವಿಕಸಿತ ಭಾರತ ಆಗಬೇಕಾದ್ರೆ ನಶಾಮುಕ್ತ ಆಗಲಿಕ್ಕೆ ಬೇಕು. ಮತ್ತು ಇನ್ನೊಂದು ನಮ್ಮ ಯುವಶಕ್ತಿ. ಯುವಶಕ್ತಿ ಅಂದರೆ ಇದೊಂದು ಅಣುಶಕ್ತಿ ಇದ್ದಂಗೆ. ಅಣುಶಕ್ತಿಯನ್ನು ನಾವು ಸರಿಯಾಗಿ ಬಳಸಿದರೆ ಜಗತ್ತಿಗೆ ಬೆಳಕಾಗ್ತದೆ. ಅದರ ದುರ್ಬಳಕೆ ಮಾಡಿದರೆ ಏನಾಗ್ತದೆ? ವಿನಾಶ. ಸೊ ಅದರ ದುರ್ಬಳಕೆ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಬರೀ ಅವ್ರದ್ದು ಇವ್ರದ್ದು ಕರ್ತವ್ಯ ಅಂತಲ್ಲ, ನಮ್ಮೆಲ್ಲರದ್ದು ಕರ್ತವ್ಯ. ಅದನ್ನು ನಾವು ಸರಿಯಾಗಿ ನಿಭಾಯಿಸೋಣ. ಮತ್ತು ನನ್ನ ಕರೆದು ಒಂದೆರಡು ಮಾತನ್ನು ಹೇಳಲಿಕ್ಕೆ ಅಕ್ಕವರು ನನಗೆ ಅವಕಾಶವನ್ನು ಕಲ್ಪಿಸಿದ ತಮಗೆಲ್ಲರಿಗೂ ನಮಸ್ಕಾರ ಹೇಳಿ